ಅಲ್ಲ ಹಿಂಗೆ ಕೊಡ್ಲಾ ಅಣ್ಣ ಇಲ್ಲ ಫುಲ್ ಕೊಡ್ಲಾ? ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾಯಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮಗೆ ಏನು ಹಿಂಗೆ ಅನ್ನೋಕ್ಕೆ ಬರಲ್ಲ ಅವು. ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ ಸರ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ ಮೇಡಮ್, ನೀವು ಸೂಪರಾಗಿ ಮಾಡಿದ್ದೀರಾ. ಆಮೇಲೆ ಕಾಸ್ಟ್ಯೂಮು ವಂಡ್ರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ್ದು ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕ್ಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಅವ್ರ ಥರ ಕಾಸ್ಟ್ಯೂಮಾ ಮೇಡಮ್? ನಿಮ್ದಲ್ಲ ಮೇಡಮ್ ಸರ್ದು ಹಿಂಗೆ ಅಣ್ಣು. ಏ ಮೇಡಮ್ ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು ಸರ್. ನಿಮ್ಮ ಡ್ರೆಸ್ ಸರ್. ಓಕೆ, ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಖತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀರಿ ಸರ್, ಥ್ಯಾಂಕ್ ಯು. ಅದೊಂದು ಖುಷಿ ಇದೆ. ಹಾಗೆ ಮಾಂತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿಂದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟಿಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಬರ್ತಾನೆ, ಇಂಟರ್ವಲ್ಲಿಂದ ನಾನು ಹೇಳ್ಕೊಂಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಹಿಂಗೆ ಕೊಡ್ತಾನೆ, ನಾನು ಹಿಡ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫು. ಸೊ ಅದು ಖುಷಿ ಇದೆ ಅಣ್ಣ. ಪಾತ್ರನೂ ಚೆನ್ನಾಗಿ ಬಂದಿದೆ, ಏನು ಹೇಳಿಲ್ಲ ನಾನು, ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಹಮಾರ ಹಿಂದಿ ತೋಡ ಆತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್ನು, ಇನ್ನೂ ಒಳ್ಳೆಯದಾಗಲಿ. ಇನ್ನೂ 10 ಸಿನಿಮಾ ಆಗಲಿ, 100 ಸಿನಿಮಾ ಆಗಲಿ, ಇದೇ ಥರ ನಮಗೆಲ್ಲರಿಗೂ ಕೆಲಸ ಕೊಡಿ. ಮಾಸ್ಟರ್ ತಗೊಳ್ಳಿ. ಥ್ಯಾಂಕ್ ಯು ಮಹಾಂತೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಆಫ್ಟರ್ ಲಾಂಗ್ ಟೈಮು ನಾನೊಂದು ಕಲರ್ಫುಲ್ ಸಾಂಗ್ ಮಾಡಿರೋದು. ಹಿಂದಿಲೆಲ್ಲ ಮಾಡಿದೆ, ಕನ್ನಡದಲ್ಲಿ ಆಫ್ಟರ್ ಸೀತಾರಾಮ ಕಲ್ಯಾಣ ಆದಮೇಲೆ ಒಳ್ಳೆ ಕಲರ್ಫುಲ್ ಸಾಂಗ್ ಮಾಡಿದ್ದೀನಿ. ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಫಸ್ಟ್ ಆಫ್ ಆಲ್ ಈ ಸಾಂಗ್ ಅಂದರೆ ನನಗೆ ತುಂಬ ನೆನಪಾಗೋದೇನು ಅಂದರೆ, ನಮ್ಮ ಮಹಾಂತೇಶ್ ಅವರು ಅಂದರೆ ಡೈರೆಕ್ಟ್ರು, ಯಾವುದೇ ಸಾಂಗ್ ಅಥವಾ ಏನೇ ಒಂದು ಕಂಪೋಸ್ ಆದರೂ ಫಸ್ಟ್ ನನ್ನ ಹತ್ರ ಬರುತ್ತೆ. ಫಸ್ಟ್ ತೋರಿಸೋದೆ ಅಥವಾ ಕೇಳಿಸೋದೆ ನನಗೆ, ಏನೇ ಅಂದರೂ ಫಸ್ಟ್ ನನ್ನ ಹತ್ರ ಬರುತ್ತೆ. ಈ ಸಾಂಗ್ ಕೇಳಿದ ತಕ್ಷಣ ಅನಿಸ್ತು, ಇಲ್ಲ ಅವರು ಇದು ಹಿಟ್ ಸಾಂಗ್ ಆಗುತ್ತೆ, ಚೆನ್ನಾಗಾಗುತ್ತೆ ಈ ಸಾಂಗು, ಒಳ್ಳೆಯವ್ರ ಕೈಲಿ ಬರ್ಸೋಣ ಅಂತ ಅನ್ಕೊಂಡು ಮಾತುಕತೆ ಆಯಿತು. ಸಚಿನ್ ಅವರು ಅಷ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆ ಸಾಂಗ್ ಟ್ಯೂನೇ. ಒಳ್ಳೆಯವ್ರ ಕೈಲಿ ಬರ್ಸೋಣ ಅಂತನ್ನುವಾಗ ಯಾರು ಅನ್ನೋಗ ಪ್ರಮೋದ್ ಮರವಂತೆ ಅಂತ ಅವರೇ ಹೇಳಿದ್ರು, ಸಚಿನ್ ಅವರೇ ಹೇಳಿದ್ರು ಅವ್ರ ಕೈಲಿ ಬರ್ಸೋಣ ಅಂತ. ಸಾಂಗು ಫಸ್ಟು ಪಲ್ಲವಿ ಬಂತು, ಕೇಳ್ದೋ, ಸಕ್ಕದಾಗಿದೆ ಸಾಂಗ್ ಇದು, ಹುಕ್ ಲೈನ್ ಸಕ್ಕದಾಗಿ ವರ್ಕ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಸಕ್ಕದಾಗಿ ಬಂತು. ಆನಂತರ ಇದನ್ನು ಯಾರು ಕೊರಿಯೋಗ್ರಫಿ ಮಾಡೋದು ಅನ್ನೋದಕ್ಕೆ ಮಾತುಕತೆ ಬಂದಾಗ ಒಂದಷ್ಟು ಡಿಸ್ಕಷನ್ಸ್ ಆಗಿ ಮುರಳಿ ಮಾಸ್ಟರ್ ಅಂತ ಡಿಸೈಡ್ ಆಯಿತು. ಫಸ್ಟ್ ಟೈಮ್ ಮುರಳಿ ಸರ್ದು ನಾನು ಎಡಿಟ್ ಮಾಡ್ತಾ ಇರೋದು ಆಫ್ಟರ್ ಅಸಿಸ್ಟೆಂಟ್ ಆದಮೇಲೆ. ಅಸಿಸ್ಟೆಂಟ್ ಆಗಿದ್ದಾಗ ತುಂಬ ಸಾಂಗ್ಗಳು ಮಾಡಿದ್ದೆ ಅವ್ರದ್ದು, ನನಗೆ ತುಂಬ ಫೇವ್ರೇಟ್ ಕೊರಿಯೋಗ್ರಾಫರ್ ಅವರು. ಸೊ ಫಸ್ಟ್ ಟೈಮು ನಾನು ಎಡಿಟರ್ ಆದ್ಮೇಲೆ ಮಾಡಿದೆ. ಮುರಳಿ ಸರ್ ಅಂದಮೇಲೆ ಫುಲ್ ಖುಷಿ ಆಯಿತು. ಸೊ ಸಕ್ಕದಾಗಿ ಮಾಡಿದ್ರಿ ಸರ್, ಥ್ಯಾಂಕ್ ಯು. ನಿಮ್ಮ ಕೊರಿಯೋಗ್ರಫಿಲಿ ನಾನೊಂದು ಸಾಂಗ್ ಮಾಡಿದ್ದೀನಿ. ಸೊ ಆ ನಂತರ ಇದಕ್ಕೆ ಸೆಟ್ ಹಾಕೋ ವಿಚಾರ ಬಂದಾಗ ಇವರಿಬ್ಬರು ಒದ್ದಾಡಿರೋದ ನೋಡಿ 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 ಏನು ಗುರು ಎಷ್ಟು ಒದ್ದಾಡ್ತಾ ಇದ್ದೀರಿ ಇವರು. ಶೂಟಿಂಗ್ ಡೇಟ್ ಫಿಕ್ಸ್ ಆಯಿತು, ಫಿಕ್ಸ್ ಆಗಿ ಮತ್ತೆ ಕ್ಯಾನ್ಸಲು. ಯಾಕೆ ಕ್ಯಾನ್ಸಲು ಅಂತಾರೆ? ಇವ್ರ ಮನೆ ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದು, ಯಾವಾಗ ನೋಡೋದು ಇವ್ರ ಮನೇಲಿ ಇದ್ದೀನಿ ಅಂತಾರೆ, ಇಲ್ಲ ನಮ್ಮ ಆಫೀಸ್ ಬಂದುಬಿಡ್ತಾರೆ. ಇಬ್ಬರು ಸೇರ್ಕೊಳ್ಳೋದು, ಡಿಸ್ಕಷನ್ ಏನು ತೆಗಿತಾರೆ ಗೊತ್ತ ಆ ಥರದವರು, ಏನು ಮಾಡ್ತಾ ಇದ್ದಾರೆ ಇಷ್ಟೊಂದು ಡಿಸ್ಕಷನ್ ಅನ್ಕೋತಿದೆ. ಸೆಟ್ಟು ಫೋಟೋ ಕಳಿಸಿದ್ರು ಒಂದು ಸಲ, ಫಿದಾ ಆಗ್ಬಿಟ್ಟು. ಥ್ಯಾಂಕ್ ಯು ಸರ್, ಒಳ್ಳೆ ಸೆಟ್ ಹಾಕಿದ್ರಿ, ಸೂಪರ್ ಸೆಟ್ಟು. ಸೆಟ್ ಆದಾಗಲೇ ಅನ್ಕೊಂಡೆ ಈ ಸಾಂಗ್ ಇನ್ನೂ ಸಕ್ಕದಾಗಿ ಬರುತ್ತೆ ಅಂತ. ಅದಕ್ಕೂ ಮುಂಚೆ ಬಡ್ಜೆಟ್ ಅಂತ ಬಂತು. ಎಷ್ಟು ಬಜೆಟ್ ಏನೋ ನಮ್ಮ ಕರಿಮಾ ಮೇಡಮ್ಗೆ ಬಂದಾಗ ಯಾವಾಗಲೂ ಏನೋ ಅಂದರೆ ಒಂದು ಎಕ್ಸೆಲ್ ಶೀಟ್ ಕಳಿಸ್ಕೊಡ್ಬೇಕು, ಇಷ್ಟೇ ಶೂಟ್ ಖರ್ಚಾಗುತ್ತೆ, ಇಷ್ಟೇ ಆಗಬೇಕು ಅಂತ. ಇವ್ರು ಬಜೆಟ್ ತೋರಿಸಿದಾಗ ಇದು ವರ್ಕೌಟ್ ಆಗುತ್ತಾ, ಇಷ್ಟೊಂದು ಬಜೆಟ್ ಆಗ್ತಿದ್ದೀರ ಅಂದರೆ, ಮೇಡಮ್ ಹೋಗ್ಬಿಡಿ ಅಂತಂದ್ರಂತೆ. ಚೆನ್ನಾಗಿದೆ ಸಾಂಗ್ ಮಾಡೋಣ ಇದ್ರಂದ್ರಂತೆ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಸಹಕಾರದಿಂದ ಇಷ್ಟು ಅದ್ಭುತವಾಗಿ ಸಾಂಗ್ ಬಂದಿದೆ. ಈ ಥರದೊಂದು ಸೆಟ್ ಹಾಕ್ಸಿ ಈ ಥರದೊಂದು ಸಾಂಗ್ ಬರೆದು ತುಂಬ ಖರ್ಚಾಗುತ್ತೆ, ಆ ಖರ್ಚನ್ನು ನೀವು ಕೊಟ್ಟಿದ್ದೀರಿ, ಸಹಕಾರ ಮಾಡಿದಿರಿ, ಥ್ಯಾಂಕ್ ಯು ಮ್ಯಾಮ್. ಆನಂತರ ಬಂದರೆ ಇನ್ನು ಪರ್ಫಾಮೆನ್ಸ್. ಈ ಸಾಂಗ್ ಕೊರಿಯೋಗ್ರಫಿಲಿ ಮುರಳಿ ಸಾರು ಆ ಥರ ಸ್ಟೆಪ್ಸ್ಗಳು ಕೊಟ್ಬಿಟ್ಟು ಅದ್ರ ನಡುವೆ ಒಳ್ಳೊಳ್ಳೆ ರಿಯಾಕ್ಷನ್ಸ್ಗಳು ಕೊಟ್ಟಿದ್ದಾರೆ. ಆ ಸಾಂಗ್ ಒಳಗಡೆ ರಿಯಾಕ್ಷನ್ಸ್ಗಳು ಕೊಡಬೇಕು. ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಡ್ಯಾನ್ಸ್ ಎಲ್ಲರೂ ಮಾಡ್ಬೋದು, ಬಟ್ ಡ್ಯಾನ್ಸ್ ಒಳಗಡೆ ರಿಯಾಕ್ಷನ್ಸ್ ಕೊಡೋದು ಸ್ವಲ್ಪ ಕಷ್ಟ. ಆ ಡ್ಯಾನ್ಸ್ ಒಳಗಡೆ ರಿಯಾಕ್ಷನ್ಸ್ನ ತಗೊಂಡು ಇಬ್ಬರು, ರಚನಾ ಮೇಡಮ್ ಮತ್ತು ನಿರಂಜನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ಕೋತೀನಿ. ಇನ್ನು ಪ್ರೇಮ್ ಸರ್ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಸ್ಟೇಜ್ ಇದೆ,
ಇನ್ನು ಕೆಲಸ ನಡೀತಿದೆ. ಸೊ ಥ್ಯಾಂಕ್ ಯು ಸರ್, ನೀವು ಇಲ್ಲಿ ಬಂದಿರೋದು ಆಗುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ಆಗಿದೆ, ಎಡಿಟ್ ಆಗಿದೆ ಅವ್ರದ್ದು, ಎಲ್ಲ ಫಿನಿಶ್ ಆಗಿದೆ, ಅವ್ರಿಗೊಂದು ಸಾಂಗ್ ಇದೆ. ಓಕೆ, ಥ್ಯಾಂಕ್ ಯು you, ಎಡಿಟರ್ thank you so ಸರ್. ಮಧು ಅವರೇ ಎಲ್ರಿಗೂ ಚೂರು ನಮಸ್ತೆ. ಮೈಕ್ ಹೈಟ್ ಮಾಡಿ ಸರ್. ಇದು ಫಸ್ಟು ನಮ್ಮ ಡೈರೆಕ್ಟರ್ ಮಹಂತೇಶ್ ಸರ್ ಮತ್ತು ಸ್ವಾಮಿ ಸರು ಸಾಂಗ್ ಕೇಳಿಸಿದ್ರು. ಸಾಂಗ್ ಕೇಳಿದಾಗ ಏನಾಯಿತು, ನಮಗೆ ಸಾಂಗಲ್ಲಿ ಒಂಥರ ಸ್ಪಾರ್ಕ್ ಕ್ರಿಯೇಟ್ ಆಯಿತು. ಹೆಸರಿದ್ದಂಗೆ ಸ್ಪಾರ್ಕು ಇದೆ, ಸ್ಪಾರ್ಕ್ ಇದ್ದಂಗೆ ಸಾಂಗ್ ಇದೆ. ಸಾಂಗಲ್ಲಿ ನನಗೆ ಸುಮಾರು ಡಿಸೈನ್ಸು ಫ್ಲ್ಯಾಶ್ ಆಯಿತು. ಅದೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಒಂದು 8 ಡಿಸೈನಲ್ಲಿ ಈ ಒಂದು 4 ಡಿಸೈನ್ ನಮಗೆ ಒಂಥರ ಕ್ಯಾಚಿಯಾಗಿ ವರ್ಕ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದು ಕರೆಕ್ಟಾಗಿ ನಮ್ಮ ಪ್ರೊಡ್ಯೂಸರ್ಸು ಕೋಆಪ್ರೇಟಿವ್ ಆಗಿ ನಮಗೆ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದರು. ಅದೇ ಥರ ಒಂದು ಸಾಂಗು ಸೆಟ್ ಹೆಂಗೆ ಬಂದಿದೆ ಅದಕ್ಕಿಂತ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಮುರಳಿ ಮಾಸ್ಟರ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಟಾರ್ಸ್ ಎಲ್ಲನೂ ಒಳ್ಳೆ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಈ ಸಾಂಗ್ ನೀವೇ ನೋಡಿದ್ದೀರಿ, ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಧನ್ಯವಾದ. ಥ್ಯಾಂಕ್ ಯು ಮೂರ್ತಿ ಸರ್, ಥ್ಯಾಂಕ್ ಯು ಮಧು ಸರ್, ಸ್ವಾಮಿ ಜಯಗೌಡ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನೀವು ಜಾಸ್ತಿ ಮಾತಾಡ್ಬೇಕು ಸರ್. ಎಸ್, ಥ್ಯಾಂಕ್ ಯು. ಆಮೇಲೆ ಇವಾಗ ನಿಮ್ಮ ಡ್ರೆಸ್ಸು ಸೂಪರ್ ಮೇಡಮ್. ಥ್ಯಾಂಕ್ ಯು. ಎಸ್, ಇಲ್ಲ ಸೊ ಒಂದು ರಿಕ್ವೆಸ್ಟು, ಗ್ರೂಪ್ ಪಿಕ್ಚರ್ ಆದಮೇಲೆ ಒಂದು ಹೂಕ್ ಸ್ಟೆಪ್ ಇರುತ್ತೆ ಸಿನಿಮಾ ತಂಡದ ವತಿಯಿಂದ. ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರುವಂತಹ ನಮ್ಮ ಮುರಳಿ ಮಾಸ್ಟರ್, ರಚನಾ ಅವರು ಹಾಗೆ ನಿರಂಜನ್ ಅವರು ಹೂಕ್ ಸ್ಟೆಪ್ ಮಾಡ್ತಾರೆ. ದಯವಿಟ್ಟು ಪ್ರಮೋದ್ ಸರ್. ಎಸ್ 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 ಸರ್, ಸ್ಮೈಲ್ 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 ಸರ್. ಸೊ ಇಲ್ಲಾದ್ಮೇಲೆ ಲಾಸ್ಟಲ್ಲಿ ನೋಡಿ ಒಂದ್ಸಾರಿ. ಒಂದು ನಿಮಿಷ ತಡೀರಿ. ಲಾಸ್ಟಲ್ಲಿ ಚೂರು ಸ್ಮೈಲ್ ಮಾಡಿ. ಎಸ್ ಎಸ್ ಎಸ್. statenews.live